ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ತಾಲೂಕು ನಾಯಕ ಮಂಡಳಿ ವತಿಯಿಂದ 2023-24ನೇ ಸಾಲಿನ ವಾಲ್ಮೀಕಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ತಾಲೂಕು ನಾಯಕ ಮಂಡಳಿ ಅಧ್ಯಕ್ಷರಾದ ಮುರಳೀಕೃಷ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಮುಖ್ಯ ಭಾಷಣವನ್ನು ಶಿಕ್ಷಕರಾದ ಕೆಂಪನಪುರ ಸಿದ್ದರಾಜು ಅವರು ಮಾತನಾಡಿ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು. ನೀವು ಆಸ್ತಿ ಮಾಡುವುದಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಕಿವಿ ಮಾತನ್ನು ತಿಳಿಸಿದರು. ಸಮಾರಂಭದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ 40 ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ 53 ಹಾಗೂ 35 ಡಿಗ್ರಿಯಲ್ಲಿ ಒಟ್ಟು 126 ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ನೀಡಿ ಪ್ರತಿಭಾ ಪುರಸ್ಕಾರ ಮಾಡಿದರು. ಮುಂದಿನ ವರ್ಷ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ ಬಹುಮಾನವನ್ನು ನಮ್ಮ ತಾಲೂಕು ನಾಯಕ ಮಂಡಳಿ ವತಿಯಿಂದ ನೀಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿದರು. ನಿರೂಪಣೆಯನ್ನು ಶಿಕ್ಷಕ ರಂಗನಾಥ್ ಅವರು ನೆರವೇರಿಸಿದರು. ಸಭೆಯಲ್ಲಿ ತಾಲೂಕು ನಾಯಕ ಮಂಡಳಿಯ ಅಧ್ಯಕ್ಷರು ಮುರಳೀಕೃಷ್ಣ, ಕಾರ್ಯದರ್ಶಿ ವೆಂಕಟಾಚಲ, ಖಜಾಂಚಿ ಉಮೇಶ್, ಗೌರವಾಧ್ಯಕ್ಷರಾದ ರಾಜನಾಯಕ, 8 ಬೀದಿ ಯಜಮಾನರಾದ ಮೂರ್ತಿ, ಮಣಿಗರ್, ರಂಗನಾಥ್, ಸದಸ್ಯರುಗಳಾದ ಸೂರ್ಯನಾರಾಯಣ, ರವಿ, ರಂಗನಾಥ್, ಮಂಜು, ಮಹದೇವನಾಯಕ, ರಾಜಶೇಖರ, ಚಂಗಚಹಳ್ಳಿ ಮಹದೇವಸ್ವಾಮಿ, ಉಮಾಶಂಕರ್ ಹಾಗೂ ತಾಲೂಕಿನ ವಿವಿಧ ಗ್ರಾಮದ ಯಜಮಾನರು, ಮುಖಂಡರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಯಳಂದೂರು.
ಹಾಗಾಗಿ ನಮ್ಮ ಸ್ವಾಮಿಗಳ ಪಾದಗಳಿಗೆ ಒಂದ್ಸರಿ ಜೈಕಾರ ಹಾಕೋಣ. ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ. ಗಜಪುರನೇ ಗೌರಿ ಸುತನೇ ಷಣ್ಮುಖ ಸೋದರನೇ ರಜತಗಿರಿ ಒಡೆಯನ ಕುಮಾರನೇ, ರಜತಗಿರಿ ಒಡೆಯನ ಕುಮಾರನೇ, ವಿಜಯ ವಿನಾಯಕನೇ, ವಿಜಯ ವಿನಾಯಕನೇ, ವಿಜಯ ವಿನಾಯಕನೇ, ಗಜಮುಖನೇ, ಕರುಣಾ ಸಾಗರನೇ, ವಿಜಯ ವಿನಾಯಕನೇ, ಗಜಮುಖನೇ, ಕರುಣಾ ಸಾಗರನೇ. ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಸೋಜಿತು. ವಿಘ್ನ ನಿವಾರಕ ಗಣೇಶನ ಪ್ರಾರ್ಥನೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಕಲಾವಿದರಾದ ಗಣಿಗೂ ಸುರೇಶ್ವರರಿಗೆ ತಮ್ಮೆಲ್ಲರ ದೀಪದ ಮತ್ತೊಮ್ಮೆ ಚಪ್ಪಾಳೆಗಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ಅಕ್ಷರ ಸಂಸ್ಕೃತಿಯನ್ನೇ ಗೊತ್ತಿಲ್ಲದಂತಹ ಕಾಲಘಟ್ಟದಲ್ಲಿ ಸಂಸ್ಕೃತದಲ್ಲಿ ರಾಮಾಯಣ ಎಂಬ ಮಹಾಕಾವ್ಯವನ್ನು ಬರೆದು ಇಡೀ ಜಗತ್ತಿನ ಇಬ್ಬರಿಗಾಗಿ ನಮ್ಮ ದೇಶದ ಕಡೆ ನೋಡುವಂತೆ ಮಾಡಿದಂಥವರು ನಮ್ಮ ಸಮುದಾಯದ ನಮ್ಮ ಮಹರ್ಷಿಗಳು. ಅಂತ ಮಹಾನುಭಾವನ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಂತಹ ಮಹಾನ್ ಪುರುಷ ನಮ್ಮ ವಾಲ್ಮೀಕಿಯವರಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾನೂನುಬದ್ಧವಾಗಿ ಮಾಡಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಕೊಟ್ಟಂತಹ ಸಂವಿಧಾನದ ಪೀಠಿಕೆಯನ್ನು ಈಗ ನಾವು ಕೂಡ ವಾಚನ ಮಾಡೋಣ. ಸಂವಿಧಾನ ಪೀಠಿಕೆಯನ್ನು ವಾಚನ ಮಾಡ್ತಾ ಇದ್ದಾರೆ. ನಾ ಹೇಳಿದಂತೆ ಹೇಳ್ಬೇಕು, ದಯಮಾಡಿ ನಿಮ್ಮೆಲ್ಲರೂ ಕೂಡ ಗೌರವಪೂರ್ವಕವಾಗಿ ನಿಮ್ಮ ಬಲಗೈಯಿಂದ ಮುಂದೆ ಚಾಚಿ, ಫಸ್ಟ್ ಬಲಗೈಯಿಂದ ಮುಂದೆ ಚಾಚಿ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಹಾಗೂ ಗೌರವಾನ್ವಿತ ನಮ್ಮ ಪಟ್ಟಣದ ಸದಸ್ಯರಾದ ಶ್ರೀಯುತ ಬಿ ಗಂಗಾವತ್ತು ಸ್ವಾಗತವನ್ನು ಕೋರುತ್ತೇವೆ. ಮತ್ತೊಬ್ಬರು ಗೌರವಾನ್ವಿತ ಸದಸ್ಯರಾದ ಶ್ರೀಯುತ ರಂಗನಾಥ ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಮತ್ತೊಬ್ಬರು ಸದಸ್ಯರಾದ ಶ್ರೀಯುತ ಗೌರವಾನ್ವಿತ ಮಂಜುಳಾ ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ನಾಯಕತ್ವದ ಅಧ್ಯಕ್ಷರಾದ ಉಮಾಶಂಕರ್ ಅವರು ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಉಮಾಶಂಕರ್ ಸರ್ ಬನ್ನಿ. ಬಂಧುಗಳೇ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಮಂಗಲ ಸಂಪದಃ ಶತ್ರು ಬುದ್ಧಿ ವಿನಾಶಾಯಕಂ ದೀಪಜ್ಯೋತಿ ನಮಸ್ತುತೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಸ್ಸದ ಕೇಡು ನೋಡಯ್ಯ. ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಶುಭ ಕೋರ್ತಾ ಇದ್ದಾರೆ. ವೇದಿಕೆಯಲ್ಲಿ ಗಣ್ಯರವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಅಭಿಮಾನದ ಜೋರದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಚ್ಚೋಣ ಬನ್ನಿ ಬಾಂಧವ್ಯದ ದೀಪ, ಅದು ಬೆಳಗಲಿ, ದಾರಿ ದೀಪವಾಗೋಣ ಮಾನವತೆಯ ಮೇಲೆ ಎಂಬ ಸಂದೇಶವನ್ನು ಸಾರುತ್ತಾ ನಮ್ಮ ನಾಯಕ ಮಂಡಳಿಯ ಅಧ್ಯಕ್ಷರ ಪದಾಧಿಕಾರಿಗಳು, ವಿವಿಧ ಗ್ರಾಮದಿಂದ ಬಂದಿರತಕ್ಕಂಥ ಹಿರಿಯ ಮುಖಂಡರು, ವೇದಿಕೆ ಮೇಲೆ ಗಣ್ಯ ಮಾನ್ಯರು ಈ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ದೀಪ ಜ್ಞಾನದ ಸಂಕೇತ. ಜ್ಞಾನವೇ ಪುಷ್ಪಾಂಜಲಿ ಕಾರ್ಯಕ್ರಮದಲ್ಲಿ ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ. ಕಾರ್ಯಕ್ರಮವನ್ನು
ಏಕತೆ ಶ್ರೇಷ್ಠತೆ ಮತ್ತು ಅವರು ವ್ಯಾಸಂಗದಲ್ಲಿ ಹೊಂದಿರುವಂತಹ ಪ್ರಾಮಾಣಿಕೆಯನ್ನು ನಾವು ಪರಿಗಣಿಸಿರುವುದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಂದೇ ವಾಲ್ಮೀಕಿ ಕೋಕಿಲಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನ ತಾಲೂಕು ನಾಯಕ ಮಂಡಳಿ ಯಳಂದೂರು ಇವರು SSLC PUC ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಾಡು ಮಾಡಿ ಈ ಕಾರ್ಯಕ್ರಮದ ಆಯೋಜಕರಾಗಿದ್ದು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಮುರಳಿ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ವಿವಿಧ ಗ್ರಾಮಗಳ ಯಜಮಾನರುಗಳೇ ಹಾಗೂ ಮನಸ್ಥಿತಿ ಕಾಣ್ತಾ ಇದೆ. ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದು ಆಚರಣೆಯೂ ಹೌದು, ಸಂಭ್ರಮವೂ ಹೌದು. ನಾವು ಯಾವುದೇ ಕಾರ್ಯಕ್ರಮವನ್ನು ಆಚರಣೆ ಮಾಡುವಾಗ ಅದರಲ್ಲಿ ಸಂಭ್ರಮ ಇಲ್ಲ ಅಂದ್ರೆ ಆಚರಣೆ ನಿರಂತರ. ಅದಕ್ಕೆ ತಮ್ಮ ಮುಖದಲ್ಲಿ ನಾನು ನಗುವನ್ನು ನೋಡಲಿಕ್ಕೆ ಅದಕ್ಕೆ ಗಂಭೀರವಾದ ಕೂತಿದ್ದೀರಲ್ಲ, ಎಲ್ಲರೂ ಕೂಡ ಮಂದಹಾಸದಿಂದ ಮಂದಸ್ಮಿತರಾಗಿ ಮುಗುಳ್ನಗೆಯಿಂದ ಕೂಡಿ ಅದರಲ್ಲಿ ಮುಖ್ಯವಾಗಿ ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿ ಮಿತ್ರರಾದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಸದವರಕ್ಕೆ ನೋಡಲಿ ನೀವು ಕೂತಬೇಕು ವಿನಂತಿ ಮಾಡಿಕೊಳ್ತೇನೆ. ಗಂಭೀರವಾಗಿ ಕೂತಬೇಕಾದಂಥದ್ದು ಏನಿಲ್ಲ, ನೀವೆಲ್ಲರೂ ಕೂಡ ಸ್ವತಂತ್ರವಾಗಿ ಮುಗುಳ್ನಗೆಯಿಂದ. ಆದರೆ ಈ ಕಾರ್ಯಕ್ರಮದಲ್ಲಿ ಮಾತನಾಡುವ ವಿಚಾರಗಳನ್ನ ನೀವು ಕೂಡ ಆಮೇಲೆ ವಿಮರ್ಶೆಗೆ ಒಳಪಡಿಸಬೇಕಾಗುತ್ತೆ. ಯಾರೋ ಪ್ರತಿಭಾವಂತರಿದ್ದೀರಿ, ಈ ಕಾರ್ಯಕ್ರಮವನ್ನು ನೀವು ಕೂಡ ವಿಮರ್ಶೆಗೆ ಒಳಪಟ್ಟು ನಿಮ್ಮದೇ ಆದ ಮಾತುಗಳನ್ನು ಇಲ್ಲಿ ಬಂದು ಆಡಬೇಕಾಗುತ್ತೆ ಒಂದು 2-3 ಜನ. ಸೊ ಹಾಗಾಗಿ ದಯಮಾಡಿ ತಮಗೆ ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತಾ ತಾವ್ಯಾರು ಕೂಡ ಗಂಭೀರವಾದರಾಗಬಾರದು, ಮಂದಸ್ಮಿತರಾಗಿ ಈ ಕಾರ್ಯಕ್ರಮವನ್ನು ಸೆಲೆಬ್ರೇಟ್ ಮಾಡೋಣ ಅನ್ನುವಂಥ 4 ಜನರು ಕೂಡ ನನ್ನ ಕಡೆಯಿಂದ ಸ್ವಾಗತ ಮತ್ತೆ ಅಭಿನಂದನೆಯನ್ನು ಹೇಳ್ತಾ, ನೀವು ಇವತ್ತು ಇಲ್ಲಿ ಬಂದಿರೋ ಪ್ರದೇಶ ನಿಮಗೆ ಬಂದಿದ್ದೀರಿ, ಪ್ರತಿಭೆಯನ್ನು ಪುರಸ್ಕಾರ ಮಾಡಿಕೊಳ್ಳಕ್ಕೆ ಬಂದಿದ್ದೀರಿ. ಹಾಗಿದ್ರೆ ನೀವು SSLC ಡಿಗ್ರಿಯಿಂದ ಶುರು ಮಾಡೋಣ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಡಿಗ್ರಿ ವಾಟ್ ಯು ವಾಂಟ್ ಟು ಬಿಕಮ್? ಆಫ್ಟರ್ ಡಿಗ್ರಿ ವಾಟ್ ಯು ವಾಂಟ್ ಟು ಬಿಕಮ್? ಆಫ್ಟರ್ FDA ಪ್ಲೀಸ್ ಆಯ್ತು ಮಾತಾಡೋಣ. Which class you are studying? First year MCom. Very good. Congratulations. So after completion of your first degree, what do you want to become? Net clear ಮಾಡ್ಕೊಂಡು lecturer ಆಗಬೇಕು. Very good. Congratulations. Please ನಾಲ್ಕು ರೀತಿಯ ವಿಷಯಗಳು ಅದರಲ್ಲಿ ನಮಗೆ ಕಂಡಿರ್ತಕ್ಕಂಥದ್ದು ಜಸ್ಟ್ ನಮಗೆ ಒಂದು ಲಿಮಿಟ್ ಹಾಕಿದ್ವಿ ನಾವು. ದೇರ್ ಇಸ್ ಎ ಲಿಮಿಟ್. ನಾವು ನಮ್ಮದೊಂದು ಸ್ಟಡಿಯಲ್ಲಿ ನಾವು ಏನಾಗಬೇಕು ಅನ್ನೋದ್ರಲ್ಲಿ ಒಂದು ಲಿಮಿಟ್ ಹಾಕಿದ್ದೀವಿ. ಹಾಗಿದ್ರೆ ಆ ಲಿಮಿಟ್ ನಾವು ತೆಗಿಬೇಕಾ ಅಥವಾ ಲಿಮಿಟ್ ವರೆಗೆ ನಾವು ಹೋಗ್ಬೇಕು? ಯಾರು ಹೇಳಿ, ನಮ್ಮೊಂದು ಲಿಮಿಟ್ ಹಾಕೋಲ್ಲ. ಮಾಸ್ಟರ್ ಡಿಗ್ರಿ ಮಾಡಬೇಕು, ಆಮೇಲೆ MS ಮಾಡಬೇಕು, MS ಆದ್ಮೇಲೆ ಸರ್ವಿಸ್ ಮಾಡಬೇಕು ಅಂದ್ರಲ್ಲ. ಸೊ ಆ ಲಿಮಿಟ್ ಇಂದ ಹೊರಗಡೆ ಹೋಗ್ಬೇಕಾ, ಆ ಲಿಮಿಟ್ ಅಲ್ಲೇ ವರ್ಕ್ ಮಾಡ್ಬೇಕಾ? ಎಸ್ ಎಸ್ ವಿ ಹ್ಯಾವ್ ಟು ಓವರ್ಕಮ್ ಫ್ರಮ್ ದ ಲಿಮಿಟ್. ನಮ್ಮ ಮಿತಿಯನ್ನು ನಾವು ಮೀರಬೇಕು. ನಮ್ಮ ಮಿತಿಯನ್ನು ಮೀರಬೇಕಂದ್ರೆ ನಮ್ಗೆ ಏನ್ ಬೇಕು? ಏನ್ ಬೇಕು? ಎಜುಕೇಶನ್ ಯಾವ್ದು ಎಜುಕೇಶನ್ ತಗೊಂತ ಇದ್ರಿ, ನಾವು ಲಿಮಿಟ್ ಆಗಿದ್ವಿ. ಆ ಲಿಮಿಟ್ ಇಂದ ಬೇರೆ ನಾವು ನಮ್ಮ ಮಿತಿಯನ್ನ ಮೀರಬೇಕು ಅಂದ್ರೆ ನಮಗೆ ಒಂದು ವಿಷನ್ ಬೇಕು. ಸೊ ಆ ವಿಷನ್ ನಾವೇನ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಕನ್ವರ್ಟ್ ದಟ್ ವಿಷನ್ ಇಂಟು ಎ ಏಮ್. ಅದನ್ನ ಒಂದು ಗುರಿ ಮಾಡಬೇಕು. ಆ ಗುರಿಯನ್ನು ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಟೇಕ್ ಇಟ್ ಎಸ್ ಎ ಗ್ರೇಟ್ ಏಮ್. ಅದನ್ನ ಒಂದು ಗ್ರೇಟ್ ಏಮ್ ಆಗಿ ನಾವು ಮಾಡಬೇಕು. ಅಂಡ್ ದೆನ್ ಏಮ್ ಅಂದ್ರೆ ಏನ್ ಮಾಡಬೇಕು? ಎಸ್ ನೋಡಿ, ಒಂದು ಹೇಗಿದೆ ಬೇಡ ಬೇಡವನ್ನು ಅಡ್ಜಸ್ಟ್ ಮಾಡಬೇಕು ಅನ್ನೋದು ಹೇಗಿದೆ. ಆ ಏಮ್ ನಾವು ರೀಚ್ ಮಾಡಬೇಕಾದ್ರೆ ವಾಟ್ ವಿ ಹ್ಯಾವ್ ಟು ಡೂ? Yes, continuously we have to capture the knowledge. Continuously there is a way, we have to fix the head. So in order to reach the
say you have to continuously capture or acquire the knowledge. So after ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.